ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದು ನನ್ನ ಎರಡನೇ ವಿಡಿಯೋ ಆಗಿರುತ್ತೆ. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ಗೆ ಸಂಬಂಧಪಟ್ಟಂತೆ ಎರಡನೇ ಪ್ರಾಬ್ಲಮ್ಸ್ ಅನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅನ್ನ ಅಂತ ನೋಡ್ತಾ ಹೋಗೋಣ. Following is the balance sheet of JK Limited as on 31st 3 2022 and 31st 3 2023. You are required to prepare ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್. ನೋಡಿ, ನಮ್ಗೆ ಏನು ಹೇಳಿದ್ದಾರೆ, ಪ್ರಿಪೇರ್ ಮಾಡಲಿಕ್ಕೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ಜೆ ಕೆ ಕಂಪನಿಗೆ ಸಂಬಂಧಪಟ್ಟಂತ 22 ಮತ್ತು 23ಗೆ ಸಂಬಂಧಪಟ್ಟ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿದ್ದಾರೆ. ಸೊ ನೋಡಿ, ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ 22 ಅಮೌಂಟು 23 ಅಮೌಂಟ್ ಇದೆ, ಅಸೆಟ್ಸ್ ಕೊಟ್ಟಿದ್ದಾರೆ 22 ಅಮೌಂಟು 23ನಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ. ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಹೇಳಿದ್ದಾರೆ. ಸೊ ಒಂದು ನಿಮಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾದ್ರೆ ಫಸ್ಟ್ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟನ್ನು ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ. ಅಂದರೆ ಯಾವೆಲ್ಲ ಐಟಮ್ಮು ಲಯಬಿಲಿಟಿ ಸೈಡು ಎಲ್ಲಿ ಬರುತ್ತೆ, ಅಸೆಟ್ ಸೈಡ್ ಆದರೆ ಎಲ್ಲಿ ಬರುತ್ತೆ ಅಂತ. ಸೊ ಫಸ್ಟ್ ಲಯಬಿಲಿಟಿ ಸೈಡ್ ನಾನು ನಿಮಗೆ ಹೇಳ್ಕೊಡ್ತೀನಿ. ಲಯಬಿಲಿಟಿ ಸೈಡ್ 3 ಹೆಡ್ಡಿಂಗ್ನ ನಾವು ಕ್ಲಾಸಿಫೈಡ್ ಮಾಡ್ತೀವಿ ಬ್ಯಾಲೆನ್ಸ್ ಶೀಟನ್ನು. ಲಯಬಿಲಿಟಿ ಸೈಡು ಫಸ್ಟ್ ಒನ್ ಶೇರ್ ಹೋಲ್ಡರ್ಸ್ ಫಂಡ್, ಸೆಕೆಂಡ್ ಒನ್ ನಾನ್ ಕರೆಂಟ್ ಲಯಬಿಲಿಟಿ, ಥರ್ಡ್ ಒನ್ ಕರೆಂಟ್ ಲಯಬಿಲಿಟಿ. ಅಸೆಟ್ ಸೈಡ್ ಅಷ್ಟೇ 3 ಹೆಡ್ಡಿಂಗ್ ಇರುತ್ತೆ. ನಾನ್ ಕರೆಂಟ್ ಅಸೆಟ್ ಅಥವಾ ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್ಸ್, ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಅಂತ ನಾವು ಕ್ಲಾಸಿಫೈಡ್ ಮಾಡಿರ್ತಕ್ಕಂಥದ್ದು. ಒನ್ ಬೈ ಒನ್ ನೀವು ಬ್ಯಾಲೆನ್ಸ್ ಶೀಟ್ ಅನ್ನು ನೋಡ್ತಾ ಹೋದ್ರೆ ಫಸ್ಟ್ ಒನ್ ಬಂದು ನೋಡಿ, ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಶೇರ್ ಕ್ಯಾಪಿಟಲ್ ಎಲ್ಲಿ ಬರುತ್ತಪ್ಪ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ತಗೋಬೇಕು. ಒಂದು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಬರ್ತಕ್ಕಂಥದ್ದು. ರಿಸರ್ವ್ಸ್ ಅಂಡ್ ಸರ್ಪ್ಲಸ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೂಡ ಎಲ್ಲಿ ಬರುತ್ತೆ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ತಗೊಳ್ತಕ್ಕಂಥದ್ದು. ಡಿಬೆಂಚರ್ ನೋಡಿ, 8% ಡಿಬೆಂಚರ್, ಡಿಬೆಂಚರ್ ಇಸ್ ಅ ಲಯಬಿಲಿಟಿ. ಎಲ್ಲಿ ತಗೋಬೇಕು ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿನ ಕರೆಂಟ್ ಲಯಬಿಲಿಟಿನ ಅಂತ ಹೇಳಿದ್ರೆ ಡಿಬೆಂಚರ್ ಇಟ್ ಈಸ್ ನಾನ್ ಕರೆಂಟ್ ಲಯಬಿಲಿಟಿನಲ್ಲಿ ತಗೋಬೇಕಾಗುತ್ತೆ. ಅಂಡ್ ಬಾರೋಯಿಂಗ್ಸ್ ಕೊಟ್ಟಿದ್ದಾರೆ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನಾವು ತಗೊಂಡಿದ್ದೀವಿ, ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇಸ್ ಆಲ್ಸೋ ನಾನ್ ಕರೆಂಟ್ ಲಯಬಿಲಿಟಿ ಅಂತಾನೆ ಟ್ರೀಟ್ ಮಾಡಬೇಕು. ಇಟ್ಸ್ ಎ ಲಾಂಗ್ ಟರ್ಮ್ ಬಾರೋಯಿಂಗ್ ಆಗಿರೋದ್ರಿಂದ ನಾನ್ ಕರೆಂಟ್ ಲಯಬಿಲಿಟಿ. ಅಂಡ್ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ. ಯು ನೋ ದಟ್ ಕ್ರೆಡಿಟಾರ್ಸ್ ಆಲ್ರೆಡಿ ನಿಮಗೆ ಗೊತ್ತಿದೆ. ಕ್ರೆಡಿಟಾರ್ ಇಟ್ಸ್ ಎ ಕರೆಂಟ್ ಲಯಬಿಲಿಟಿ. ಬಿಲ್ಸ್ ಪೇಯಬಲ್ ಆಲ್ಸೋ ಕರೆಂಟ್ ಲಯಬಿಲಿಟಿ. ದೆನ್ ಬ್ಯಾಂಕ್ ಓವರ್ ಡ್ರಾಫ್ಟ್ ಕೊಟ್ಟಿದ್ದಾರೆ. ಬ್ಯಾಂಕ್ ಓವರ್ ಡ್ರಾಫ್ಟ್ ಇಸ್ ಆಲ್ಸೋ ಕರೆಂಟ್ ಲಯಬಿಲಿಟಿ. ಇದು ಲಯಬಿಲಿಟಿ ಸೈಡ್ ಕೊಟ್ಟಿರೋ ಐಟಮ್ನ ನಾವು ಕ್ಲಾಸಿಫೈಡ್ ಮಾಡೋದು. ಶೇರ್ ಹೋಲ್ಡರ್ಸ್ ಫಂಡ್, ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ. ಅಸೆಟ್ ಸೈಡ್ ನೋಡಿ, ಅವರೇ ಮೈನ್ ಹೆಡಿಂಗ್ ಆಗಿ ಕೊಟ್ಬಿಟ್ಟಿದ್ದಾರೆ. ಫಸ್ಟ್ ಒನ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಕೊಟ್ಬಿಟ್ಟು ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಬಿಲ್ಡಿಂಗ್ ಮತ್ತೆ ಫರ್ನಿಚರ್ ಕೊಟ್ಟಿದ್ದಾರೆ, ಅವರೇ ಕ್ಲಾಸಿಫೈಡ್ ಮಾಡಿದ್ದಾರೆ. ಸೆಕೆಂಡ್ ಒನ್ ಕರೆಂಟ್ ಅಸೆಟ್ ಅಂತ ಹೆಡ್ಡಿಂಗ್ ಕೊಟ್ಬಿಟ್ಟು ಅವರೇ ಕರೆಂಟ್ ಅಸೆಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅಂಡ್ ಟೋಟಲ್ 5,47,500 ಫಸ್ಟ್ ಇಯರ್ ಅಲ್ಲಿ ಇದೆ ಅಂಡ್ 6,45,000 ಸೆಕೆಂಡ್ ಇಯರ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಟೋಟಲ್ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಕ್ವಶನ್ ಇರ್ತಕ್ಕಂಥದ್ದು. ಇದಕ್ಕೆ ನೀವು ಹೇಗೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಆಗಿ ಆನ್ಸರ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ನೋಡಿ, ಈ ತರ ಕಾಲಮ್ಸ್ ಹಾಕೋಬೇಕಾಗುತ್ತೆ. ನೀವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಫಸ್ಟ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ತಗೊಳ್ಳಿ. ಅಂಡ್ 2 ವರ್ಷ ಕೊಟ್ಟಿರ್ತಾರೆ ನಿಮಗೆ. ಫಸ್ಟ್ ಇಯರ್ 31st 3 22, 31st 3 23 ಆ ಕಾಲಮ್ಸ್ ಹಾಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನೀವು ಇನ್ಕ್ರೀಸ್ ಆರ್ ಡಿಕ್ರೀಸ್, ಇನ್ಕ್ರೀಸ್ ಬೇಕಾದ್ರೂ ಆಗ್ಬೋದು ಅಥವಾ ಡಿಕ್ರೀಸ್ ಬೇಕಾದ್ರೂ ಆಗಿರ್ಬೋದು. ಈ ಕಾಲಮ್ನ ನೀವು ಎರಡು ಆಗಿ ಮಾಡ್ಕೋಬೇಕು. ಒಂದು ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಇನ್ ಅಮೌಂಟ್, ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಇನ್ ಪರ್ಸೆಂಟೇಜ್ ಆಗಿ ತೋರಿಸ್ಬೇಕಾಗತ್ತೆ. ಸೊ ಒನ್ ಬೈ ಒನ್ ಫಸ್ಟ್ ಲಯಬಿಲಿಟಿ ಸೈಡ್ ಮಾಡ್ತಾ ಹೋಗೋಣ. ನೋಡಿ, ಲಯಬಿಲಿಟಿ ಸೈಡ್ ನಾವು 3 ಮೈನ್ ಹೆಡ್ಡಿಂಗ್ ಆಗಿ ಮಾಡಿರೋದು. ಅದರಲ್ಲಿ ಮೊದಲನೇ ಮೈನ್ ಹೆಡ್ಡಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕರಿತೀವಿ. ಸೊ ಫಸ್ಟ್ ಒನ್ ಮೈನ್ ಹೆಡಿಂಗ್ ಲಯಬಿಲಿಟಿ ಸೈಡ್ ಬಂದು ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ಶೇರ್ ಕ್ಯಾಪಿಟಲ್ ಮತ್ತೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಶೇರ್ ಕ್ಯಾಪಿಟಲ್ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂದ್ರೆ ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ರಿವ್ಯಾಲ್ಯೂಯೇಷನ್ ರಿಸರ್ವ್. ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಸೆಕ್ಯೂರಿಟಿ ಪ್ರೀಮಿಯಂ ಅಂಡ್ ಸಿಂಕಿಂಗ್ ಫಂಡ್. ಇವೆಲ್ಲ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಈಗ ಕ್ವಶನ್ಸ್ ಅಲ್ಲಿ ನೋಡಿದಾಗ ಶೇರ್ ಹೋಲ್ಡರ್ಸ್ ಫಂಡ್ ಏನೇನು ಕೊಟ್ಟಿದ್ದಾರಪ್ಪ ಅಂದ್ರೆ, ಒಂದು ನೋಡಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಫಸ್ಟ್ ನಾನು ಶೇರ್ ಕ್ಯಾಪಿಟಲ್ ನ ತಗೊಳ್ತೀನಿ. ಸೊ ಶೇರ್ ಕ್ಯಾಪಿಟಲ್ ಅಂತಾನೆ ಕೊಟ್ಟರು ಅಂದ್ರೆ ಡೈರೆಕ್ಟ್ ಆಗಿ ತಗೊಳ್ತೀನಿ. ಹಾಗಾದ್ರೆ ಶೇರ್ ಕ್ಯಾಪಿಟಲ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಹಾಗಾಗಿ ಅದನ್ನ ಡೈರೆಕ್ಟ್ ಆಗಿ ತಗೊಳ್ತೀನಿ. ಸೊ ಫಸ್ಟ್ ಇಯರ್ ಎಷ್ಟಿದೆಯಪ್ಪ, 1,00,000 rupees ಇದೆ. ಸೆಕೆಂಡ್ ಇಯರ್ ಎಷ್ಟಿದೆ, 1,25,000 ಇದೆ. ನೋಡಿ, ನೆಕ್ಸ್ಟ್ ನೀವ್ ಹೇಗ್ ಮಾಡಬೇಕು ಅಂದ್ರೆ, ಇಲ್ಲಿ 1,00,000 ಇದ್ದಿದ್ದು ನೆಕ್ಸ್ಟ್ ಇಯರ್ಗೆ 1,25,000 ಆಯ್ತು ಅಂದ್ರೆ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ ಜಸ್ಟ್ ನೋಡಿ. 1,00,000 ಇದ್ದಿದ್ದು 1,25,000 ಆಯ್ತು ಅಂದ್ರೆ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ, ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತು,
25,000 ರೂಪೀಸ್ ನನಗೆ ಜಾಸ್ತಿ ಆಯಿತು. 25,000 ರೂಪೀಸ್ ಜಾಸ್ತಿ ಆಯಿತು. ಸೊ ನೀನೀಗ ಪರ್ಸೆಂಟೇಜ್, ಇದು ಅಮೌಂಟು ಇನ್ಕ್ರೀಸ್ ಆಯಿತು, ಅಮೌಂಟ್ ಕಾಲಮಲ್ಲಿ ತೋರಿಸಿದೆ. ಈಗ 25,000 ಏನು ಜಾಸ್ತಿ ಆಯಿತು, ಇದಕ್ಕೆ ಪರ್ಸೆಂಟೇಜ್ ಮಾಡಬೇಕಲ್ವಾ? ಪರ್ಸೆಂಟೇಜ್ ಹೇಗೆ ಮಾಡಬೇಕು ಅಂದರೆ ನೋಡಿ, ಇನ್ಕ್ರೀಸ್ ಆರ್ ಡಿಕ್ರೀಸ್ ಕಾಲಮಲ್ಲಿ ಬರ್ತಕ್ಕಂಥ ಅಮೌಂಟ್, ಇನ್ಕ್ರೀಸ್ ಆರ್ ಡಿಕ್ರೀಸ್ ಕಾಲಮಲ್ಲಿ ಬರ್ತಕ್ಕಂಥ ಅಮೌಂಟು, ಇನ್ಕ್ರೀಸ್ ಆರ್ ಡಿಕ್ರೀಸಲ್ ಕಾಲಮಲ್ಲಿರೋ ಅಮೌಂಟ್ 25,000 ಡಿವೈಡೆಡ್ ಬೈ ಫಸ್ಟ್ ಇಯರ್ ಏನಿರುತ್ತೆ, ದಟ್ ಇಸ್ ಅ ಬೇಸ್ ಇಯರ್ ಅಂತ ಏನು ಕರಿತೀವಿ, ಫಸ್ಟ್ ಇಯರ್ ಅಮೌಂಟು 1,00,000 ಇಂಟು 100 ಮಾಡಿದ್ರೆ ನಿಮಗೆ 25% ನಿಮಗೆ ಸಿಗುತ್ತೆ. ಅರ್ಥ ಆಯ್ತಾ? 25,000 ಡಿವೈಡೆಡ್ ಬೈ 1,00,000 ಇಂಟು 100 ಮಾಡಿದ್ರೆ ನಮಗೆ 25% ಸಿಗುತ್ತೆ. ಇದು ಪರ್ಸೆಂಟೇಜನ್ನು ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗಿರೋ ರೀತಿ. ಸೊ ಹೇಗೆ ಅಂತಲ್ಲ, ಅದು ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಇನ್ನೇನು ಬರುತ್ತಪ್ಪ ಅಂತ ಹೇಳಿದ್ರೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ನೋಡಿ, ಅವರೇ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಕೊಟ್ಬಿಟ್ಟಿದ್ದಾರೆ. ಎಷ್ಟಿದೆ? ಫಸ್ಟ್ ಇಯರ್ 20,000 ಕೊಟ್ಟಿದ್ದಾರೆ, ಸೆಕೆಂಡ್ ಇಯರ್ ಬಂದು 25,000 ರೂಪೀಸ್ ಕೊಟ್ಟಿದ್ದಾರೆ. ಸೊ ನೋಡಿ, ಫಸ್ಟ್ ಇಯರ್ 20,000 ಇದೆ, ಸೆಕೆಂಡ್ ಇಯರ್ 25,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಚೆಕ್ ಮಾಡ್ಕೊಳ್ಳಿ. 20 ಇದ್ದಿದ್ದು 25 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು? 5,000 ರೂಪೀಸ್ ಜಾಸ್ತಿ ಆಯಿತು. ಈಗ 5,000 ರೂಪೀಸ್ ಜಾಸ್ತಿ ಆಯಿತು. ಇದು ಅಮೌಂಟ್ ಕಾಲಮಲ್ಲಿ 5,000 ಅಂತ ಗೊತ್ತು. ಆ ಅಮೌಂಟ್ನ ನೀವು ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಬೇಕು ಅಂದರೆ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನೋಡಿ, ಇನ್ಕ್ರೀಸ್ ವ್ಯಾಲ್ಯೂ 5,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 20,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತಪ್ಪ ಅಂತ ಹೇಳಿದ್ರೆ 25% ನಮಗೆ ಸಿಗುತ್ತೆ. 5,000 ಡಿವೈಡೆಡ್ ಬೈ 20,000 ಇಂಟು 100 ನಮಗೆ 25% ಸಿಗುತ್ತೆ. ಇದು ಪರ್ಸೆಂಟೇಜ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ಗೆ ಇರ್ತಕ್ಕಂಥದ್ದು. ಸರಿನಾ? ಇನ್ಕ್ರೀಸ್ ಇನ್ ವ್ಯಾಲ್ಯೂ ಡಿವೈಡೆಡ್ ಬೈ ಫಸ್ಟ್ ಇಯರ್ ವ್ಯಾಲ್ಯೂ ಇಂಟು 100 ಮಾಡ್ಕೊಳ್ಳಿ, ನಿಮಗೆ ಪರ್ಸೆಂಟೇಜ್ ಬಂದ್ಬಿಡುತ್ತೆ. ಇದು ಕಂಪಾರಿಟಿವ್ ಅಲ್ಲಿ ಇರ್ತಕ್ಕಂಥದ್ದು. ಪರ್ಸೆಂಟೇಜ್ ಹೀಗೆ ಮಾಡಬೇಕು. ಇನ್ಯಾವುದನ್ನ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಇದೆಯಾ ಅಂದ್ರೆ ಇಲ್ಲ, ಎರಡೇ ಇರೋದು. ಸೊ ಎಲ್ಲ ಶೇರ್ ಹೋಲ್ಡರ್ಸ್ ಫಂಡ್ ಅನ್ನ ರೆಕಾರ್ಡ್ ಮಾಡಿದ್ದಾದ್ಮೇಲೆ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕರಿತೀವಿ. ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್, ದಿಸ್ ಇಸ್ ಕಾಲ್ಡ್ ಎ ಅಂತ ಟ್ರೀಟ್ ಮಾಡೋಣ. ಸೊ ಟೋಟಲ್ ಮಾಡ್ಕೋಬೇಕು. ಸೊ ಟೋಟಲ್ ಮಾಡಿದಾಗ ನಿಮಗೆ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ. ಸೊ ಎಷ್ಟು ಬರುತ್ತೆ ಅಂದರೆ 1,00,000 ಪ್ಲಸ್ 20, ಇವೆರಡು ಟೋಟಲ್ ಮಾಡ್ಕೊಳ್ಳಿ. 1,00,000 ಪ್ಲಸ್ 20 ಟೋಟಲ್ 1,20,000 ಸಿಗುತ್ತೆ. ಅದೇ ಥರ ಈ ಕಾಲಮ್ನ ಟೋಟಲ್ ಮಾಡ್ಕೊಳ್ಳಿ. 1,25,000 ಪ್ಲಸ್ 25 1,50,000 ಸೆಕೆಂಡ್ ಕಾಲಮಲ್ಲಿ ಸಿಗುತ್ತೆ. 1,50,000 ಸೆಕೆಂಡ್ ಕಾಲಮಲ್ಲಿ ಸಿಗುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂದರೆ ನೆಕ್ಸ್ಟ್ ಇನ್ನೆರಡು ಕಾಲಮ್ನ ಅಮೌಂಟ್ ಮತ್ತು ಪರ್ಸೆಂಟೇಜ್ನ ಟೋಟಲ್ ಮಾಡಬೇಡಿ, ಮೆಥಡ್ ಅಪ್ಲೈ ಮಾಡಿ ಅಷ್ಟೇ. ಈಗ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ನೋಡಿ, 1,20,000 ಇದ್ದಿದ್ದು 1,50,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು? 30,000 ಜಾಸ್ತಿ ಆಯಿತು. 1,20,000 ಇದ್ದಿದ್ದು 1,50,000 ಆಯಿತು ಅಂದರೆ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು? 30,000 ಜಾಸ್ತಿ ಆಯಿತು. ಸೊ ಜಾಸ್ತಿ ಆಯಿತು ಅಂದರೆ ಇನ್ಕ್ರೀಸ್ ಅಂತ ಅರ್ಥ. 30,000 ನಾನಿಲ್ಲಿ ತಗೊಂಡೆ. ಈಗ ಇದಕ್ಕೆ ನೀವು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಇನ್ಕ್ರೀಸ್ ವ್ಯಾಲ್ಯೂ ಎಷ್ಟಿದೆ? 30,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 1,20,000 ಇಂಟು 100 ಮಾಡಿ. 30,000 ಡಿವೈಡೆಡ್ ಬೈ 1,20,000 ಇಂಟು 100 ಮಾಡಿದ್ರೆ ನಮಗೆ 25% ಸಿಗುತ್ತೆ. ದಿಸ್ ಇಸ್ 25% ಬರುತ್ತೆ. ಈಗ ನೀವು ಪರ್ಸೆಂಟೇಜಸ್ಸನ್ನು ಕ್ಯಾಲ್ಕುಲೇಷನ್ಸ್ ಮಾಡಬೇಕು. ಇನ್ಕ್ರೀಸಲ್ ಅಮೌಂಟ್ ಕಾಲಮಲ್ಲಿ ಏನು ಬರುತ್ತೆ? ಅಮೌಂಟ್ ಕಾಲಮಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ಕಾಲಮಲ್ಲಿ ಏನು ಬರುತ್ತೆ ಆ ಅಮೌಂಟು ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟು ಇಂಟು 100 ಮಾಡಿಕೊಂಡ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. ಸೊ 30,000 ಡಿವೈಡೆಡ್ ಬೈ 1,20,000 ಇಂಟು 100 ನಮಗೆ 25% ಸಿಗುತ್ತೆ. ಇದು ಫಸ್ಟ್ ಒನ್, ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಎ. ಎಲ್ಲದಕ್ಕೂ ನೀವು ಹೀಗೆ ಮಾಡಬೇಕು. ಈಚ್ ಐಟಮ್ ಏನು ಬರ್ಕೊಳ್ತೀರಾ ಬ್ಯಾಲೆನ್ಸ್ ಶೀಟಲ್ಲಿ, ಇಲ್ಲಿ ಅಮೌಂಟ್ ಕಾಲಮಲ್ಲಿ ಏನು ಬರುತ್ತೆ ಈ ಅಮೌಂಟು ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟು ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ಸಿಗುತ್ತೆ. ಇದು ಫಸ್ಟ್ ಒನ್, ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಎ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಫಸ್ಟ್ ಒನ್ ಆದಮೇಲೆ ಸೆಕೆಂಡ್ ಮೈನ್ ಹೆಡ್ಡಿಂಗ್ ಏನಪ್ಪ ಅಂತ ಹೇಳಿದ್ರೆ ನಾನ್ ಕರೆಂಟ್ ಲಯಬಿಲಿಟಿ. ನಾನ್ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ. ಯಾವುದಾರ ನಾನ್ ಕರೆಂಟ್ ಲಯಬಿಲಿಟಿ ಇದೆಯಾ ಅಂತ ಹೇಳಿದ್ರೆ ಕ್ವಶನ್ ಅಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 8% ಡಿಬೆಂಚರ್ ಇದೆ. 8% ಡಿಬೆಂಚರ್ ಇಸ್ ಎ ನಾನ್ ಕರೆಂಟ್ ಲಯಬಿಲಿಟಿ. ಸೊ ಫಸ್ಟ್ ಇಯರ್ 45,000 ಇದೆ, ಸೆಕೆಂಡ್ ಇಯರ್ ಎಷ್ಟಿದೆ? 30,000 ಇದೆ. ನೋಡಿ, ಫಸ್ಟ್ ಇಯರ್ 40,000 ಇದ್ದಿದ್ದು ಸೆಕೆಂಡ್ ಇಯರ್ 30,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಸ್ಟ್ ಚೆಕ್ ಮಾಡಿ.
ಸೊ 45,000 22ನಲ್ಲಿ 45,000 ಆಯಿತು, 23ನಲ್ಲಿ 30,000 ಆಯಿತು. ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯಿತು? 15,000 ಕಡಿಮೆ ಆಯಿತು. ಕಡಿಮೆ ಆಯಿತು ಅಂದರೆ ಡಿಕ್ರೀಸ್ ಅಂತ ಅರ್ಥ. ನೀವು ಮೈನಸ್ ಸಿಂಬಲ್ ತೋರಿಸಿ, ಇಲ್ಲಾಂದರೆ ಬ್ರಾಕೆಟಲ್ಲಿ ತೋರಿಸಿ. ಇನ್ಕ್ರೀಸ್ ಆದರೆ ಹಾಗೆ ಬರೀರಿ. ಡಿಕ್ರೀಸ್ ಆದರೆ ಈಗ 45,000 ಇದ್ದಿದ್ದು 30,000 ಆಯಿತು ಅಂದರೆ 15,000 ಕಡಿಮೆ ಆಯಿತು. ಕಡಿಮೆ ಆಯಿತು ಅಂದರೆ ನಾನು ಡಿಕ್ರೀಸ್ ಆಯಿತು ಅಂತ ಅರ್ಥ. ಬ್ರಾಕೆಟಲ್ಲಿ ತೋರಿಸ್ಬೇಕು. 15,000 ಬ್ರಾಕೆಟಲ್ಲಿ ತೋರಿಸಿದ್ದೀನಿ. ಈಗ ನೀವು ಇದಕ್ಕೆ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು ಅಂದರೆ ಸೇಮ್ ಪ್ರೋಸೆಸನ್ನು ಅಪ್ಲೈ ಮಾಡಿ. ಡಿಕ್ರೀಸ್ ಕಾಲಮ್, ಡಿಕ್ರೀಸ್ ಅಮೌಂಟ್ ಎಷ್ಟಿದೆ? 15,000. 15,000 ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟ್ 45,000 ಇಂಟು 100 ಮಾಡಿದ್ರೆ ನಮಗೆ 33.33% ಸಿಗುತ್ತೆ. ಸೊ ನಿಮಗೆ ಒಂದು ಗೊತ್ತಿರಬೇಕು, ಯಾವಾಗ ಅಮೌಂಟ್ ಬ್ರಾಕೆಟಲ್ಲಿ ಹಾಕಿರ್ತೀರಾ ಆವಾಗ ಪರ್ಸೆಂಟೇಜು ಕೂಡ ನೀವು ಬ್ರಾಕೆಟಲ್ಲೇ ತೋರಿಸ್ಬೇಕಾಗುತ್ತೆ. ಯಾಕಂದ್ರೆ ಅಷ್ಟು ಪರ್ಸೆಂಟ್ ಅಮೌಂಟ್ ಡಿಕ್ರೀಸ್ ಆಗಿದೆ ಅಂತ ಅರ್ಥ. 45 ಇದ್ದು 30,000 ಆಯಿತು ಅಂದರೆ 15,000 ಡಿಕ್ರೀಸ್ ಆಯಿತು. ಸೊ ಡಿಕ್ರೀಸ್ ಇನ್ ವ್ಯಾಲ್ಯೂ 15,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 45,000 ಇಂಟು 100 ಮಾಡಿದ್ರೆ ನಮಗೆ 33.33% ಸಿಗುತ್ತೆ. ಸೊ ಡಿಕ್ರೀಸ್ ಆದರೆ ನೆಗೆಟಿವ್ ಅಂತ ಅರ್ಥ. ಮೈನಸ್ ಸಿಂಬಲ್ ಹಾಕಿ, ಇಲ್ಲ ಅಂದರೆ ಬ್ರಾಕೆಟ್ ಒಳಗಡೆ ತೋರಿಸಿ. ಸೊ ಯಾವ್ದಾದ್ರು ಒಂದನ್ನು ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ವಿತಿನ್ ದಿ ಬ್ರಾಕೆಟ್ ತೋರಿಸಿದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ನೆಗೆಟಿವ್ ವ್ಯಾಲ್ಯೂ ಅಂತ ಅರ್ಥ. ಇದು ಡಿಬೆಂಚರ್ ಇರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ಯಾವುದನ್ನ ಲ್ಯಾಬಿಲಿಟಿ ಇದೆಯಾ ಅಂದರೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಇದೆ. ಸೊ ನೆಕ್ಸ್ಟ್ ಒನ್ ಲಾಂಗ್ ಟರ್ಮ್ ಬಾರೋಯಿಂಗ್. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಎಷ್ಟಿದೆಯಪ್ಪ? ಫಸ್ಟ್ ಇಯರ್ ಅಂತ ಹೇಳಿದ್ರೆ ಲಾಂಗ್ ಟರ್ಮ್ ಬಾರೋಯಿಂಗು ಫಸ್ಟ್ ಇಯರ್ 2 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಇಯರ್ 2,50,000 ಕೊಟ್ಟಿದ್ದಾರೆ. ಈಗ ನೋಡಿ 2 ಲ್ಯಾಕ್ ಇದ್ದಿದ್ದು 2,50,000 ಆಯಿತು ಅಂದರೆ ಇನ್ಕ್ರೀಸ್ ಆಯ್ತಾ ಡಿಕ್ರೀಸ್ ಆಯ್ತಾ? ಇನ್ಕ್ರೀಸ್ ಆಯಿತು. ಇನ್ಕ್ರೀಸ್ ಜಾಸ್ತಿ ಆಯ್ತು, 50,000 ಜಾಸ್ತಿ ಆಯಿತು. ಸೊ ಇನ್ಕ್ರೀಸ್ ಅಮೌಂಟ್ 50,000 ಬರ್ಕೊಂಡೆ. ಸೊ ಈಗ 50,000 ಜಾಸ್ತಿ ಆಗಿರೋದಕ್ಕೆ ನೀವು ಪರ್ಸೆಂಟೇಜ್ ಮಾಡಬೇಕಲ್ವಾ? ಹೇಗೆ ಪರ್ಸೆಂಟೇಜ್ ಮಾಡ್ತೀವಿ ಅಂದರೆ ಇನ್ಕ್ರೀಸ್ ಇರೋ ಅಮೌಂಟು 50,000 ಡಿವೈಡೆಡ್ ಬೈ ಫಸ್ಟ್ ಇಯರ್ ಅಮೌಂಟು 2 ಲ್ಯಾಕ್ ಇಂಟು 100 ಮಾಡಿದ್ರೆ 50,000 ಡಿವೈಡೆಡ್ ಬೈ 2 ಲ್ಯಾಕ್ 50,000 ಡಿವೈಡೆಡ್ ಬೈ 2 ಲ್ಯಾಕ್ ಇಂಟು 100 ಮಾಡಿದ್ರೆ ಎಷ್ಟು ಬರುತ್ತೆ? 25,000% ನಮಗೆ ಸಿಗುತ್ತೆ. ಸೊ 50,000 ಡಿವೈಡೆಡ್ ಬೈ 2 ಲ್ಯಾಕ್ ಇಂಟು 100 ಯು ವಿಲ್ ಗೆಟ್ 25% ಸಿಗುತ್ತೆ. ಇನ್ಯಾವುದನ್ನ ನಾನ್ ಕರೆಂಟ್ ಲಯಬಿಲಿಟಿ ಇದೆಯಾ ಅಂದರೆ ಕ್ವಶನ್ ಅಲ್ಲಿ ಇನ್ಯಾವುದು ಇಲ್ಲ. ಸೊ ಎಲ್ಲ ನಾನ್ ಕರೆಂಟ್ ಲಯಬಿಲಿಟಿ ಆಯಿತು. ಸೊ ಟೋಟಲ್ ಮಾಡಿದ್ರೆ ಟೋಟಲ್ ನಾನ್ ಕರೆಂಟ್ ಲಯಬಿಲಿಟಿ ದಿಸ್ ಇಸ್ ಕಾಲ್ಡ್ ಬಿ. ಇದನ್ನ ನಾವು ಬಿ ಅಂತ ಟ್ರೀಟ್ ಮಾಡ್ತೀವಿ. ಈಗ ಟೋಟಲ್ ಮಾಡಬೇಕು ಅಂದರೆ ಇವೆರಡು ಟೋಟಲ್ ಮಾಡಿ 245,000 ಪ್ಲಸ್ 2 ಲ್ಯಾಕ್ ಮಾಡಿದ್ರೆ 2,45,000 ಫಸ್ಟ್ ಕಾಲಮ್ ಟೋಟಲ್. ಸೆಕೆಂಡ್ ಕಾಲಮಲ್ಲಿ 30,000 ಪ್ಲಸ್ 250 ಎರಡು ಟೋಟಲ್ ಮಾಡಿದ್ರೆ 2,80,000 ಸಿಗುತ್ತೆ. ಈಗ ನೆಕ್ಸ್ಟ್ ಅಮೌಂಟು ನೀವು ಪರ್ಸೆಂಟೇಜ್ನ ಟೋಟಲ್ ಮಾಡಬೇಡಿ, ಮೆಥಡ್ ಅಪ್ಲೈ ಮಾಡಿ. 2,45,000 ಇದ್ದಿದ್ದು 2,80,000 ಆಯಿತು ಅಂದರೆ ಎಷ್ಟು ಜಾಸ್ತಿ ಆಯಿತು? 2,45,000 ಇದ್ದಿದ್ದು 2,80,000 ಆಯಿತು ಅಂದರೆ ಎಷ್ಟು ಜಾಸ್ತಿ ಆಯಿತು? 35,000 ಜಾಸ್ತಿ ಆಯಿತು ಅಂತ ಅರ್ಥ. ಸೊ ಈಗ ಇದಕ್ಕೆ ನೀವು ಪರ್ಸೆಂಟೇಜ್ ಮಾಡಬೇಕಲ್ವಪ್ಪ? ಹೇಗೆ ಮಾಡಬೇಕು ಅಂದರೆ ಇನ್ಕ್ರೀಸ್ ವ್ಯಾಲ್ಯೂ 35,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 2,45,000 ಇಂಟು 100 ದಟ್ ಈಸ್ 35,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 2,45,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದರೆ 14.28% ಜಾಸ್ತಿ ಆಯಿತು. 14.28% ಜಾಸ್ತಿ ಆಗಿದೆ ಅಂತ. ಸೊ ನೀವು ಪರ್ಸೆಂಟೇಜ್ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. 35,000 ಡಿವೈಡೆಡ್ ಬೈ 2,45,000 ಇಂಟು 100 ಮಾಡಿದ್ರೆ ನಮಗೆ 14.28% ಸಿಗುತ್ತೆ. ಇದು ಲಯಬಿಲಿಟಿ ಎರಡನೇದು ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ದೆನ್ ಲಯಬಿಲಿಟಿ ಸೈಡ್ ಥರ್ಡ್ ಒನ್ ಮೈನ್ ಹೆಡಿಂಗ್ ಯಾವುದಪ್ಪ ಅಂತ ಹೇಳಿದ್ರೆ ಥರ್ಡ್ ಒನ್ ಮೈನ್ ಹೆಡಿಂಗ್ ಬಂದು ನಿಮಗೆ ಗೊತ್ತಿರೋದೆ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಕರೆಂಟ್ ಲಯಬಿಲಿಟಿನಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಫಸ್ಟ್ ಒನ್ ಕ್ರೆಡಿಟಾರ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 1,25,000 ಇದೆ. ಸೆಕೆಂಡ್ ಇಯರ್ ಬಂದು 1,50,000 ಇದೆ. ನೋಡಿ 1,25,000 ಇದ್ದಿದ್ದು 1,50,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಸೊ 1,25,000 ಇದ್ದಿದ್ದು 1,50,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು? 25,000 ಜಾಸ್ತಿ ಆಯಿತು. ಈಗ 25,000 ಜಾಸ್ತಿ ಆಗೋದಕ್ಕೆ ಪರ್ಸೆಂಟೇಜ್ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯ್ತಪ್ಪ ಅಂದರೆ ನೋಡಿ ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 25,000
ಡಿವೈಡೆಡ್ ಬೈ 1,25,000 ಇಂಟು 100 ಮಾಡಿದ್ರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತಪ್ಪ ಅಂತ ಹೇಳಿದ್ರೆ 25,000 ಡಿವೈಡೆಡ್ ಬೈ 1,25,000 ಇಂಟು 100 ಮಾಡಿದ್ರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು ಕ್ರೆಡಿಟಾರು 20% ಜಾಸ್ತಿ ಆಯಿತು. ಇದು ಕ್ರೆಡಿಟಾರ್ಗೆ ಪರ್ಸೆಂಟೇಜ್ ಇರ್ತಕ್ಕಂಥ 20%. ಕ್ರೆಡಿಟರ್ಸ್ ಆದಮೇಲೆ ನೆಕ್ಸ್ಟ್ ಏನಿದೆ ಬಿಲ್ಸ್ ಪೇಯಬಲ್. So bills payable is a current liability. So 45,000 is the first year and second year also ಎಷ್ಟಿದೆಯಪ್ಪ ಅಂದರೆ 50,000 ಇದೆ. ಸೊ 45,000 ಇದ್ದಿದ್ದು 50,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? 5,000 ಇದ್ದಿದ್ದು 50,000 ಆಯಿತು ಅಂದರೆ 5,000 ಜಾಸ್ತಿ ಆಯಿತು. ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ ಅಂದರೆ 5,000 ಡಿವೈಡೆಡ್ ಬೈ 45,000 ಇಂಟು 100 ಮಾಡಿದ್ರೆ ನಮಗೆ 11.11% ಜಾಸ್ತಿ ಆಯಿತು. 11.11% ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ಹೇಗೆ ಗೊತ್ತಾಯ್ತಲ್ವಾ? 5,000 ಇನ್ಕ್ರೀಸ್ ವ್ಯಾಲ್ಯೂ 5,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 45,000 ಇಂಟು 100 11.11% ಜಾಸ್ತಿ ಆಗಿದೆ. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಆದಮೇಲೆ ಇನ್ಯಾವುದಿದೆ? ಬ್ಯಾಂಕ್ ಓವರ್ ಡ್ರಾಫ್ಟ್. ಬಿಲ್ಸ್ ಪೇಯಬಲ್ ಆದಮೇಲೆ ನೆಕ್ಸ್ಟ್ ಯಾವುದಿದೆಪ್ಪ ಅಂತ ಹೇಳಿದ್ರೆ ಬ್ಯಾಂಕ್ ಓವರ್ ಡ್ರಾಫ್ಟ್. ಎಷ್ಟಿದೆ? 12,500 ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಬಂದು 15,000. ಸೊ 12,500 ಇದ್ದುದು 15,500 ಆಯಿತು ಅಂದರೆ 2,500 ಜಾಸ್ತಿ ಆಯಿತು ಅಂತ ಅರ್ಥ. ಸೊ ಈಗ ಪರ್ಸೆಂಟೇಜ್ ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ 2,500 ಡಿವೈಡೆಡ್ ಬೈ 12,500 ಇಂಟು 100 ಮಾಡಿಕೊಂಡ್ರೆ ನಿಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತಪ್ಪ ಅಂತ ಹೇಳಿದ್ರೆ 2,500 ಡಿವೈಡೆಡ್ ಬೈ 12,500 ಇಂಟು 100 ಮಾಡಿದ್ರೆ ನಮಗೆ 20% ಸಿಗುತ್ತೆ. 20% ಸಿಗುತ್ತೆ. ಲಯಬಿಲಿಟಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆಯ್ತಾ? ಚೆಕ್ ಮಾಡ್ಕೊಳ್ಳಿ. ಇನ್ಯಾವುದನ್ನ ಕರೆಂಟ್ ಲಯಬಿಲಿಟಿ ಇದೆಯಾ ಅಂದರೆ ಯಾವುದು ಇಲ್ಲ. 3 ಕರೆಂಟ್ ಲಯಬಿಲಿಟಿ ತಗೊಂಡಿದ್ದೀವಿ. ಈಗ ಎಲ್ಲ ಕರೆಂಟ್ ಲಯಬಿಲಿಟಿನ ಟೋಟಲ್ ಮಾಡಿಕೊಂಡ್ರೆ ಟೋಟಲ್ ಕರೆಂಟ್ ಲಯಬಿಲಿಟಿ ಇದನ್ನ ನಾವು ಸಿ ಅಂತ ಟ್ರೀಟ್ ಮಾಡ್ಕೋಬಹುದು. ಇದನ್ನ ಸಿ ಅಂತ ಟ್ರೀಟ್ ಮಾಡ್ಕೋಣ. ಈಗ ಟೋಟಲ್ ಮಾಡಿಕೊಂಡ್ರೆ ಸೊ ಟೋಟಲ್ ಕರೆಂಟ್ ಲಯಬಿಲಿಟಿ ಫಸ್ಟ್ ಕಾಲಮ್ ಎಷ್ಟಿದೆಯಪ್ಪ ಅಂದರೆ 1,25,000 ಪ್ಲಸ್ 45,000 ಪ್ಲಸ್ 12,500 ಟೋಟಲ್ ಮಾಡಿದ್ರೆ ಸೊ ನಮಗೆ 1,82,500 ಸಿಗುತ್ತೆ. 82,500 ಫಸ್ಟ್ ಕಾಲಮ್ ಟೋಟಲ್ ಇದೆ. ಸೆಕೆಂಡ್ ಕಾಲಮಲ್ಲಿ 1,50,000 ಪ್ಲಸ್ 50 2,15,000 ಸಿಗುತ್ತೆ. 2,15,000 ಸಿಗುತ್ತೆ. ಈಗ ನೀವೇನು ಮಾಡಿ ಅಂದರೆ 1,82,500 ಇದ್ದಿದ್ದು 2,15,000 ಆಯಿತು ಅಂತ ಹೇಳಿದ್ರೆ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ ಚೆಕ್ ಮಾಡಿ. ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯ್ತಪ್ಪ ಅಂತ ಹೇಳಿದ್ರೆ 32,500 ಜಾಸ್ತಿ ಆಯಿತು. ಇದು ಅಮೌಂಟ್ 32,500 ಜಾಸ್ತಿ ಆಗಿದೆ. ಈಗ ಪರ್ಸೆಂಟೇಜ್ ಮಾಡಬೇಕು ಅಂದರೆ ಸೇಮ್ 32,500 ಡಿವೈಡೆಡ್ ಬೈ 1,82,500 ಇಂಟು 100 ಮಾಡಿದ್ರೆ ನಮಗೆ 17.80% ಜಾಸ್ತಿ ಆಗಿದೆ. 17.80% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಇದು ಟೋಟಲ್ ಕರೆಂಟ್ ಲಯಬಿಲಿಟಿ ಸಿ. ಸೊ ಇದು ಫಸ್ಟ್ ನಾವು ಮಾಡೋದು ಲಯಬಿಲಿಟಿ ಸೈಡ್ ಮಾತ್ರನೇ. ಫಸ್ಟ್ ಒನ್ ಶೇರ್ ಹೋಲ್ಡರ್ಸ್ ಫಂಡ್, ಸೆಕೆಂಡ್ ಒನ್ ನಾನ್ ಕರೆಂಟ್ ಲಯಬಿಲಿಟಿ, ಥರ್ಡ್ ಒನ್ ಕರೆಂಟ್ ಲಯಬಿಲಿಟಿ. ಈಗ ಎಲ್ಲ ಲಯಬಿಲಿಟಿ ಸೈಡು ಮಾಡಿದ್ದಾದ್ಮೇಲೆ ಒಂದ್ಸಲಿ ಬ್ಯಾಲೆನ್ಸ್ ಶೀಟನ್ನು ಚೆಕ್ ಮಾಡ್ಕೊಳ್ಳಿ. ಇನ್ಯಾವುದನ್ನ ಲಯಬಿಲಿಟಿ ಸೈಡ್ ಐಟಮ್ ಬಿಟ್ಟಿದ್ದೀರಾ ಅಂತ. ಯಾವುದು ಬಿಟ್ಟಿಲ್ಲ, ಎಲ್ಲ ತಗೊಂಡಿದ್ದೀವಿ. ಈಗ ನೀವೆಲ್ಲ ಲಯಬಿಲಿಟೀಸ್ನ ಟೋಟಲ್ ಮಾಡ್ಕೋಬೇಕು. ಸೊ ದಟ್ ಈಸ್ ಟೋಟಲ್ ಲಯಬಿಲಿಟಿ, ಟೋಟಲ್ ಈಕ್ವಿಟಿ and liability. Equity and liabilities, that is A plus B plus C. A plus B plus C ಮಾಡ್ಕೋಬೇಕು. ಸೊ ಈ ಟೋಟಲ್ ಮಾಡಬೇಕಂದ್ರೆ ನೀವು ಟೋಟಲ್ ತಗೋಬೇಕು. ಟೋಟಲ್ ಎ ಫಸ್ಟ್ ಕಾಲಮ್ 1,20,000 ಪ್ಲಸ್ 2,45,000 ಟೋಟಲ್ ಬಿ ಆ್ಯಂಡ್ 1,82,500 ಟೋಟಲ್ ಸಿ ಇರ್ತಕ್ಕಂಥದ್ದು. ಈಗ ಈ ಮೂರು ಟೋಟಲ್ ಮಾಡಿದ್ರೆ 1,20,000 ಪ್ಲಸ್ 2,45,000 ಪ್ಲಸ್ 1,82,500 ಇಷ್ಟು ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಟೋಟಲ್ ಬರುತ್ತಪ್ಪ ಅಂದರೆ 5,47,500 ಟೋಟಲ್ ಬರಬೇಕು. ನೋಡಿ ನಿಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರೋದು ಕೂಡ 5,47,500 ಕೊಟ್ಟಿರೋದು. ಅಷ್ಟೇ ನಮಗೆ ಲಯಬಿಲಿಟಿ ಸೈಡ್ ಟೋಟಲ್ ಬಂದಿರೋದು.
ನೆಕ್ಸ್ಟ್ ಸೆಕೆಂಡ್ ಕಾಲಮ್ನ ಟೋಟಲ್ ಮಾಡಬೇಕು ಅಂದರೆ ದಟ್ ಈಸ್ ಟೋಟಲ್ ಫಸ್ಟ್ ಕಾಲಮ್ ಟೋಟಲ್ ಎ 1,50,000 ಪ್ಲಸ್ ಸೆಕೆಂಡ್ ಕಾಲಮ್ ಸೆಕೆಂಡ್ ಬಂದು ಟೋಟಲ್ 2,80,000 ಇದೆ. ಸೊ 1,50,000 ಪ್ಲಸ್ 2,80,000 ಪ್ಲಸ್ ಟೋಟಲ್ ಸಿ ಬಂದು 2,15,000 ಇದೆ. ದಿಸ್ ಇಸ್ ಟೋಟಲ್ ಸಿ 2,15,000 ಇದೆ. 2,15,000 ಟೋಟಲ್ ಮಾಡಿದ್ರೆ 6,45,000 ಬರುತ್ತೆ. ದಟ್ ಈಸ್ 6,45,000 ಬರುತ್ತೆ. ಸೊ ನಿಮ್ಮ ಬ್ಯಾಲೆನ್ಸ್ ಶೀಟ್ ಕೂಡ ಸೆಕೆಂಡ್ ಕಾಲಮ್ ಎಷ್ಟು ಟೋಟಲ್ ಇದೆ ನೋಡಿ, 6,45,000 ಇದೆ. ಅಂದರೆ ಕರೆಕ್ಟ್ ಇದೆ ವ್ಯಾಲ್ಯೂಸ್ ಅಂತ ಅರ್ಥ. ಸೊ ಈಗ ನೀವೇನು ಮಾಡಿ, ನೆಕ್ಸ್ಟ್ ಈ ಅಮೌಂಟ್ನ ಟೋಟಲ್ ಮಾಡೋಕೆ ಹೋಗ್ಬೇಡಿ, ಜಸ್ಟ್ ಇಲ್ಲಿಂದ ಕಂಪೇರ್ ಮಾಡಿ. 5,47,500 ಇದ್ದಿದ್ದು 6,45,000 ಆಯಿತು ಅಂತ ಹೇಳಿದೆ. 5,47,500 ಇದ್ದಿದ್ದು 6,45,000 ಆಯಿತು ಅಂದರೆ ಎಷ್ಟು ಜಾಸ್ತಿ ಆಯ್ತಪ್ಪ ಅಂತ ಹೇಳಿದ್ರೆ 97,500 ನಮಗೆ ಜಾಸ್ತಿ ಆಯಿತು. 97,500 ಅಮೌಂಟು ಜಾಸ್ತಿ ಆಯಿತು. ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಯಿತು ಅಂತ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ 97,500 ಡಿವೈಡೆಡ್ ಬೈ 5,47,500 ಇಂಟು 100 ಮಾಡಿದ್ರೆ ನಮಗೆ 17.80% ನಮಗೆ ಬರುತ್ತೆ. 17.80% ಜಾಸ್ತಿ ಆಗಿದೆ. ದಿಸ್ ಇಸ್ 17.80%. ಸೊ ಇದು ಟೋಟಲ್ ಈಕ್ವಿಟಿ ಅಂಡ್ ಲಯಬಿಲಿಟೀಸ್ ಟೋಟಲ್ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿರೋದು 17.80. ನೆಕ್ಸ್ಟ್ ಎಲ್ಲ ಲಯಬಿಲಿಟೀಸ್ ಅನ್ನ ತಗೊಂಡಾದ್ಮೇಲೆ ನೆಕ್ಸ್ಟ್ ನೀವೇನು ತಗೋಬೇಕಪ್ಪ, ಒನ್ಸ್ ಲಯಬಿಲಿಟಿ ಸೈಡ್ ಎಲ್ಲ ಮುಗ್ದಾದ್ಮೇಲೆ ನೆಕ್ಸ್ಟ್ ನೀವು ಅಸೆಟ್ಸ್ ಅನ್ನ ತಗೋಬೇಕು. ಅಸೆಟ್ಸ್ ಅನ್ನ ನಾವು ಎರಡು ತರ ಕ್ಲಾಸಿಫೈಡ್ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಒನ್ ನಾನ್ ಕರೆಂಟ್ ಅಸೆಟ್ಸ್ ಅಥವಾ ಇದನ್ನ ಫಿಕ್ಸ್ಡ್ ಅಸೆಟ್ ಅಂತ ಬೇಕಾದ್ರೂ ಕರಿಬಹುದು. ಫಿಕ್ಸ್ಡ್ ಅಸೆಟ್, ನಾನ್ ಕರೆಂಟ್ ಅಸೆಟ್ ಅಥವಾ ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ, ಎರಡು ಒಂದೇ. ಸೊ ಯಾವ್ದಾದ್ರು ಕ್ವಶನ್ಸ್ ಅಲ್ಲಿ ನಾನ್ ಕರೆಂಟ್ ಅಸೆಟ್ ಫಿಕ್ಸ್ಡ್ ಅಸೆಟ್ ಕೊಟ್ಟಿದಾರ ಅಂತ ಹೇಳಿದ್ರೆ ನೋಡಿ, ಅವರೇ ಕ್ಲಾಸಿಫೈಡ್ ಮಾಡಿದ್ದಾರೆ. ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಸೊ ಬಿಲ್ಡಿಂಗ್ ಅಂಡ್ ಫರ್ನಿಚರ್ ಎರಡು ಕೂಡ ಕೊಟ್ಟಿದ್ದಾರೆ. ಸೊ ಇವೆರಡು ಕೂಡ ನಾನ್ ಕರೆಂಟ್ ಅಸೆಟ್ ಅಂತಾನೆ ಟ್ರೀಟ್ ಮಾಡ್ತೀವಿ. ಸೊ ಹಾಗಾಗಿ ಫಸ್ಟ್ ನಾನು ನಾನ್ ಕರೆಂಟ್ ಅಸೆಟ್ ಅಂತ ಬಂದಾಗ ಸೊ ಅವೆರಡೂ ಕೂಡ ತಗೊಳ್ತೀನಿ ಡೈರೆಕ್ಟ್ ಆಗಿ. ಸೊ ಎರಡು ಕೂಡ ಅಮೌಂಟ್ ಅನ್ನ ಡೈರೆಕ್ಟ್ ಆಗಿ ತಗೊಂಡಿದ್ದೀನಿ. ಜಸ್ಟ್ ಈಗ ಕಂಪೇರ್ ಮಾಡ್ತಾ ಹೋಗೋಣ. ಸೊ ನಾನ್ ಕರೆಂಟ್ ಅಸೆಟ್ ಅಥವಾ ಫಿಕ್ಸ್ಡ್ ಅಸೆಟ್ ಅಂತ ಕರಿತೀವಿ. ಈಗ ಫಸ್ಟ್ ಒನ್ ಬಿಲ್ಡಿಂಗ್ ಇದೆ, 75 ಇದ್ದಿದ್ದು 1,50,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಜಾಸ್ತಿ ಆಯಿತು. 70 ಇದ್ದಿದ್ದು 150 ಆಯಿತು, 1,50,000 ಆಯಿತು ಅಂದರೆ ಎಷ್ಟು ಜಾಸ್ತಿ ಆಯಿತು? 75,000 ಜಾಸ್ತಿ ಆಯಿತು. ಈಗ ನೀವು ಇದಕ್ಕೆ ಪರ್ಸೆಂಟೇಜ್ ಮಾಡ್ತೀರಾ ಅಂತ ಹೇಳಿದ್ರೆ 75,000 ಇನ್ಕ್ರೀಸ್ ವ್ಯಾಲ್ಯೂ ಡಿವೈಡೆಡ್ ಬೈ 75,000 ಬೇಸ್ ಇಯರ್ ವ್ಯಾಲ್ಯೂ ಇಂಟು 100 ಮಾಡಿದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಬರುತ್ತಪ್ಪ ಅಂತ ಹೇಳಿದ್ರೆ 100% ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಇದು ಬಿಲ್ಡಿಂಗ್ ಇರ್ತಕ್ಕಂಥದ್ದು. ಸೇಮ್ ಫರ್ನಿಚರಿಗೆ ಬಂದರೆ 2,00,000 ಇದ್ದಿದ್ದು 2,40,000 ಆಯಿತು ಅಂದರೆ ಎಷ್ಟು ಜಾಸ್ತಿ ಆಯಿತು? 40,000 ಜಾಸ್ತಿ ಆಯಿತು. ಯಾಕೆಂದರೆ ನಿನ್ನೆ 2,00,000 ಆಯಿತು, ಇವತ್ತು 2,40,000 ಆಯಿತು ಅಂದರೆ 40,000 ಜಾಸ್ತಿ ಆಯಿತು. ಸೊ ಹಾಗಾಗಿ ಇನ್ಕ್ರೀಸ್ ಕಾಲಮಲ್ಲಿ 40,000 ತಗೊಂಡೆ. ಈಗ ಇದಕ್ಕೆ ನೀವು ಪರ್ಸೆಂಟೇಜ್ ಮಾಡಬೇಕು ಅಂದರೆ ಇನ್ಕ್ರೀಸ್ ವ್ಯಾಲ್ಯೂ 40,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 2,00,000 ಇಂಟು 100 ಮಾಡಿದ್ರೆ ನಮ್ಗೆ ಎಷ್ಟು ಪರ್ಸೆಂಟೇಜ್ ಬರುತ್ತೆ ಅಂದರೆ 20% ನಮಗೆ ಸಿಗುತ್ತೆ. ಸೊ ಪರ್ಸೆಂಟೇಜ್ ಮಾಡ್ಬೇಕಾದ್ರೆ ಹೀಗೆ ಮಾಡಬೇಕು. 40,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 2,00,000 ಇಂಟು 100 ಮಾಡಿದ್ರೆ ನಿಮಗೆ 40% ನಮಗೆ ಸಿಗ್ತಾ ಹೋಗುತ್ತೆ. ಇದು ನಾನ್ ಕರೆಂಟ್ ಅಸೆಟ್ಸ್ ಇವೆರಡೇ ಕೊಟ್ಟಿರೋದು, ಇನ್ಯಾವುದು ಇಲ್ಲ. ಈಗ ನಾನು ಟೋಟಲ್ ಮಾಡಿದ್ರೆ ನನಗೆ ಟೋಟಲ್ ನಾನ್ ಕರೆಂಟ್ ಅಸೆಟ್ಸ್ ಸಿಗುತ್ತೆ. ಇದನ್ನು ನಾವು ಎ ಅಂತ ನಾವು ಟ್ರೀಟ್ ಮಾಡೋಣ. ನಾನ್ ಕರೆಂಟ್ ಅಸೆಟ್ಸ್ ಎ ಟೋಟಲ್ ಮಾಡಿದ್ರೆ ಫಸ್ಟ್ ಕಾಲಮ್ 2,75,000 ಇದೆ. ಈ ಕಡೆ ಬಂದರೆ 1,50,000 ಪ್ಲಸ್ 2,40,000 ಅಂದರೆ 3,90,000 ಇದೆ. ಈಗ ನೋಡಿ 2,75,000 ಇದ್ದಿದ್ದು 3,90,000 ಆಯಿತು ಅಂದರೆ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ? 2,75,000 ಇದ್ದಿದ್ದು 3,90,000 ಆಯಿತು ಅಂದರೆ ಎಷ್ಟು ಜಾಸ್ತಿ ಆಯ್ತಪ್ಪ? 1,15,000 ಜಾಸ್ತಿ ಆಯಿತು. ಸೊ 1,15,000 ಇನ್ಕ್ರೀಸ್ ಆಯಿತು. ಈಗ ಇದಕ್ಕೆ ನೀವು ಪರ್ಸೆಂಟೇಜ್ ಮಾಡಬೇಕು ಅಂದರೆ ಇನ್ಕ್ರೀಸ್ ವ್ಯಾಲ್ಯೂ 1,15,000 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 2,75,000 ಇಂಟು 100 ಮಾಡ್ಕೋಬೇಕು. ಸೊ 1,15,000 ಡಿವೈಡೆಡ್ ಬೈ 2,75,000 ಇಂಟು 100 ಮಾಡಿದ್ರೆ ನಮಗೆ 41.8% ನಮಗೆ ಜಾಸ್ತಿ ಆಗಿದೆ.
41.81% ಜಾಸ್ತಿ ಆಯಿತು. ಇನ್ಕ್ರೀಸ್ ಪರ್ಸೆಂಟೇಜ್. ಇದು ನಾನ್ ಕರೆಂಟ್ ಅಸೆಟ್ ಅಥವಾ ಫಿಕ್ಸ್ಡ್ ಅಸೆಟ್ ಟೋಟಲ್ ಎ ಇರೋದು. ಎಲ್ಲ ನಾನ್ ಕರೆಂಟ್ ಅಸೆಟ್ ಆದ್ಮೇಲೆ ಅಸೆಟ್ ಸೈಡ್ ಸೆಕೆಂಡ್ ಒನ್ ಮೈನ್ ಹೆಡ್ಡಿಂಗ್ ಯಾವ್ದಪ್ಪ ಅಂತ ಹೇಳಿದ್ರೆ ಸೆಕೆಂಡ್ ಒನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಅಸೆಟ್ ಯಾವ್ದನ್ನ ಕ್ವಶನ್ಸ್ ಅಲ್ಲಿ ಕರೆಂಟ್ ಅಸೆಟ್ಸ್ ಇದೆಯಾ ಅಂತ ಹೇಳಿದ್ರೆ ನೀವು ಒಂದ್ಸಲಿ ಕ್ವಶನ್ ಅನ್ನ ಚೆಕ್ ಮಾಡ್ಕೊಂಡ್ರೆ ನೋಡಿ, ಕರೆಂಟ್ ಅಸೆಟ್ ಅಂತ ಹೆಡ್ಡಿಂಗ್ ಕೊಟ್ಬಿಟ್ಟು ಸ್ಟಾಕ್ ಕೊಟ್ಟಿದ್ದಾರೆ, ಡೆಟಾರ್ ಕೊಟ್ಟಿದ್ದಾರೆ, ಕ್ಯಾಶ್ ಕೊಟ್ಟಿದ್ದಾರೆ. ಸೊ ಈ ಮೂರು ಕೂಡ ನಾನು ಡೈರೆಕ್ಟ್ ಆಗಿ ತಗೊಳ್ತೀನಿ. ಕರೆಂಟ್ ಅಸೆಟ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಜಸ್ಟ್ ನೋಡಿ, ಸ್ಟಾಕ್ ಕೊಟ್ಟಿದ್ದಾರೆ 1 lakh ಇದ್ದಿದ್ದು 35,000 ಆಯ್ತು ಅಂದ್ರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ನಿನ್ನೆ 1 ಲಕ್ಷ ಇತ್ತು, ಇವತ್ತು 35,000 ಆಯ್ತು ಅಂತ ಹೇಳಿದ್ರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಕಡಿಮೆ ಆಯ್ತು. ಸೊ ಬ್ರಾಕೆಟ್ ಅಲ್ಲಿ ತೋರಿಸ್ತೀನಿ ಎಷ್ಟು ಕಡಿಮೆ ಆಯ್ತು. 65,000 ಕಡಿಮೆ ಆಯ್ತು. ಸೊ ಈಗ ನಾನು ಪರ್ಸೆಂಟೇಜ್ ಮಾಡಬೇಕು ಅಂದ್ರೆ ಹೇಗೆ ಮಾಡ್ತೀನಿ ಅಂದ್ರೆ ಡಿಕ್ರೀಸ್ ವ್ಯಾಲ್ಯೂ 65,000. ಸೊ ದಿಸ್ ಇಸ್ ಡಿಕ್ರೀಸ್ ವ್ಯಾಲ್ಯೂ 65 ಡಿವೈಡೆಡ್ ಬೈ ಬೇಸ್ ಇಯರ್ ವ್ಯಾಲ್ಯೂ 1 lakh ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತಪ್ಪ ಅಂತ ಹೇಳಿದ್ರೆ ನಮಗೆ 65% ಡಿಕ್ರೀಸ್ ಆಯಿತು ಅಂತ. ಯಾವಾಗ ಅಮೌಂಟ್ ನೀವು ಬ್ರಾಕೆಟಲ್ಲಿ ತೋರಿಸ್ತೀರಾ ಡಿಕ್ರೀಸ್ ಆಗಿರುತ್ತೆ, ಅವಾಗ ನಿಮ್ಮ ಪರ್ಸೆಂಟೇಜು ಕೂಡ ಡಿಕ್ರೀಸ್ ಆಗಿರುತ್ತೆ. ಅವಾಗ ಪರ್ಸೆಂಟೇಜ್ನು ಕೂಡ ನೀವು ಬ್ರಾಕೆಟಲ್ಲಿ ತೋರಿಸ್ಬೇಕಾಗತ್ತೆ. ದೆನ್ ಎರಡನೇದು ಡೆಟಾಸ್ 40,000 ಇದ್ದಿದ್ದು 1 lakh ಆಯಿತು ಅಂದರೆ ಜಾಸ್ತಿನ ಆಯ್ತಾ ಕಮ್ಮಿ ಆಯ್ತಾ? 40,000 ಇದ್ದಿದ್ದು 1 ಲಕ್ಷ ಆಯಿತು ಅಂದರೆ ಜಾಸ್ತಿ ಆಯಿತು, 60,000 ಜಾಸ್ತಿ ಆಯಿತು. ಈಗ ನೀವು ಪರ್ಸೆಂಟೇಜ್ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ಕ್ರೀಸ್ ವ್ಯಾಲ್ಯೂ 60,000 ಡಿವೈಡೆಡ್ ಬೈ ಫಸ್ಟ್ ಇಯರ್ ವ್ಯಾಲ್ಯೂ 40,000 ಇಂಟು 100 ಮಾಡಿದ್ರೆ ನಮಗೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತಪ್ಪ ಅಂತ ಹೇಳಿದ್ರೆ 150% ನನಗೆ ಜಾಸ್ತಿ ಆಯಿತು. 150% ಇನ್ಕ್ರೀಸ್. 60,000 ಡಿವೈಡೆಡ್ ಬೈ 40,000 ಇಂಟು 100 ನಿಮಗೆ 150% ಜಾಸ್ತಿ ಆಗಿದೆ. ನೆಕ್ಸ್ಟ್ ಕ್ಯಾಶ್ ಇಸ್ ಆಲ್ಸೋ ಕರೆಂಟ್ ಅಸೆಟ್. ಫಸ್ಟ್ ಇಯರ್ 1,32,500 ಇದ್ದಿದ್ದು ಸೆಕೆಂಡ್ ಇಯರ್ 1,20,000 ಆಯಿತು ಅಂದರೆ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? 1,32,500 ಇದ್ದಿದ್ದು 1,20,000 ಆಯಿತು ಅಂದರೆ ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯಿತು? 12,500 ರುಪೀಸ್ ನಮಗೆ ಕಡಿಮೆ ಆಯಿತು. ಯಾಕಂದರೆ 1,32,500 1,20,000 ಆಯಿತು ಅಂದರೆ 12,500 ನನಗೆ ಕಡಿಮೆ ಆಯಿತು. ಸೊ ಅಮೌಂಟ್ 12,500 ಕಡಿಮೆ ಆದರೆ ಅದನ್ನು ನೀವು ಪರ್ಸೆಂಟೇಜಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 12,500 ಡಿಕ್ರೀಸ್ ವ್ಯಾಲ್ಯೂ 12,500 ಡಿವೈಡೆಡ್ ಬೈ 1,32,500 ಇಂಟು 100 ಮಾಡಿದ್ರೆ ನಮಗೆ 9.43% ಅಷ್ಟು ಕಡಿಮೆ ಆಗಿದೆ. ಸೊ ಯಾವಾಗ ಅಮೌಂಟ್ ಕಡಿಮೆ ಆಗುತ್ತೆ ಅವಾಗ ನೀವು ಪರ್ಸೆಂಟೇಜ್ ಕೂಡ ಬ್ರಾಕೆಟಲ್ಲಿ ತೋರಿಸಿ ಅದು ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಇದು ಪರ್ಸೆಂಟೇಜ್ 9.43 ಡಿಕ್ರೀಸ್ ಆಗಿರೋದು. ಕ್ವಶನ್ ಅಲ್ಲಿ ಇನ್ಯಾವುದು ಕರೆಂಟ್ ಅಸೆಟ್ ಇಲ್ಲ. ನಾನೀಗ ಎಲ್ಲ ಕರೆಂಟ್ ಅಸೆಟ್ನ ಟೋಟಲ್ ಮಾಡ್ಕೋಬೇಕು. ಟೋಟಲ್ ಕರೆಂಟ್ ಅಸೆಟ್, ಟೋಟಲ್ ಕರೆಂಟ್ ಅಸೆಟ್ಸ್ ಇದನ್ನ ನಾವು ಬಿ ಅಂತ ಟ್ರೀಟ್ ಮಾಡೋಣ. ಸೊ ಈ ಮೂರು ಟೋಟಲ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತಪ್ಪ ಅಂದರೆ 1,40,000 ಪ್ಲಸ್ 1,32,500 2,72,500 ಸಿಗುತ್ತೆ. 2,72,500 ಟೋಟಲ್ ಫಸ್ಟ್ ಕಾಲಮ್. ಆ್ಯಂಡ್ ಸೆಕೆಂಡ್ ಕಾಲಮಲ್ಲಿ ಬಂದರೆ ಸೊ 35 ಪ್ಲಸ್ 1,35,000 ಪ್ಲಸ್ 20 55 ಪ್ಲಸ್ 1 2,55,000 ಸೆಕೆಂಡ್ ಕಾಲಮಲ್ಲಿ ಸಿಗುತ್ತೆ. ಈಗ ನೀವು ಕಂಪೇರ್ ಮಾಡಿ 2,72,500 ಇದ್ದಿದ್ದು 2,55,000 ಆಯಿತು ಅಂತ ಹೇಳಿದ್ರೆ 2,55,000 ಆಯಿತು ಅಂದರೆ ಎಷ್ಟು ಕಡಿಮೆ ಆಯ್ತಪ್ಪ ಅಂತ ಹೇಳಿದ್ರೆ ಡಿಕ್ರೀಸ್ ಆಯಿತು ಅಂತ ಅರ್ಥ. 72,500 2,72,500 ಇದ್ದಿದ್ದು 2,55,000 ಆಯಿತು ಅಂದರೆ ಕಡಿಮೆ ಆಯಿತು. ಎಷ್ಟು ಕಡಿಮೆ ಆಯಿತು ಅಂದರೆ 17,500 ರುಪೀಸ್ ಕಡಿಮೆ ಆಯಿತು. ಸೊ 17,500 ಕಡಿಮೆ ಆಯಿತು ಅಂದರೆ ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಯಿತು ಅಂದರೆ 17,500 ಡಿವೈಡೆಡ್ ಬೈ 2,72,500 ಇಂಟು 100 ಮಾಡಿದ್ರೆ ನಿಮಗೆ 6.42% ಅಷ್ಟು ಕಡಿಮೆ ಆಗಿರ್ತಕ್ಕಂಥದ್ದು. ಸೊ 6.42% ಡಿಕ್ರೀಸ್ ಆಗಿದೆ. ಯಾವಾಗ ಅಮೌಂಟ್ನ ನೀವು ಬ್ರಾಕೆಟಲ್ಲಿ ತೋರಿಸಿರ್ತೀರಾ ಅವಾಗ ಪರ್ಸೆಂಟೇಜು ಕೂಡ ಬ್ರಾಕೆಟಲ್ಲಿ ತೋರಿಸಿ ಡಿಕ್ರೀಸ್ ಆಯಿತು ಅಂತ ಅರ್ಥ. ಸೊ ಇವೆರಡೇ ಅಸೆಟ್ ಸೈಡ್ ಇರೋದು. ಒಂದು ನಾನ್ ಕರೆಂಟ್ ಅಸೆಟ್ ಕ್ವಶನಲ್ಲಿ ಕೊಟ್ಟಿರೋದು, ಇನ್ನೊಂದು ಕರೆಂಟ್ ಅಸೆಟ್ಸ್ ಇರ್ತಕ್ಕಂಥದ್ದು. ಇನ್ಯಾವುದು ಕೂಡ ಇಲ್ಲ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಬೇಕಾದ್ರೆ ಬ್ಯಾಲೆನ್ಸ್ ಶೀಟ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಅಸೆಟ್ಸನ್ನು ಕೂಡ ನಾವು ತಗೊಂಡಿದ್ದೀವಿ, ಇನ್ಯಾವುದೂ ಇಲ್ಲ. ಈಗ ನೀವು ಎಲ್ಲ ಅಸೆಟ್ಸನ್ನು ಒಂದು ಸಲ ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದ್ರೆ ನನಗೆ ಬರ್ತಕ್ಕಂಥದ್ದು ಟೋಟಲ್ ಅಸೆಟ್ಸ್. ಟೋಟಲ್ ಅಸೆಟ್ಸ್ ಸೊ ಟೋಟಲ್ ಮಾಡ್ತೀರಾ ಅಂದರೆ ಟೋಟಲ್ ದಟ್ ಈಸ್ ಎ ಪ್ಲಸ್ ಬಿ ಅಂತ ಕರಿತೀವಿ. ಟೋಟಲ್ ಎ ಪ್ಲಸ್
ಟೋಟಲ್ ಬಿ ಎರಡು ಟೋಟಲ್ ಮಾಡಬೇಕು. ಅಂದರೆ ಇಲ್ಲಿ ಟೋಟಲ್ ಎ ಬಂದು 2,75,000 ಇದೆ. 2,75,000 ಪ್ಲಸ್ ಟೋಟಲ್ ಬಿ ಬಂದು 2,72,500 ಇದೆ. ಸೊ 2,72,500 ಇದೆ. ಎರಡು ಟೋಟಲ್ ಮಾಡಿದ್ರೆ ಟೋಟಲ್ ನಮಗೆ ಎಷ್ಟು ಬರುತ್ತಪ್ಪ ಅಂದರೆ 5,47,500 ಸಿಗುತ್ತೆ. ದಿಸ್ ಇಸ್ ಟೋಟಲ್. ದೆನ್ ಅದೇ ಥರ ಎರಡನೇ ಕಾಲಮ್ ಬಂದು 3,90,000 ಟೋಟಲ್ ಇದೆ. ಎ 3,90,000 ಪ್ಲಸ್ ಬಿ ಬಂದು 2,55,000 ಇದೆ. 2,55,000 ಎರಡು ಟೋಟಲ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತ ಹೇಳಿದ್ರೆ 6,45,000 ನಮಗೆ ಸಿಗುತ್ತೆ. ಈಗ ನೀವು ಕಂಪೇರ್ ಮಾಡಿ 5,47,500 ಇದ್ದು 6,45,000 ಆಯಿತು ಅಂತ ಹೇಳಿದ್ರೆ ಎಷ್ಟು ಜಾಸ್ತಿ ಆಯಿತು ಅಂತ ಹೇಳಿದ್ರೆ 97,500 ರುಪೀಸ್ ಜಾಸ್ತಿ ಆಯಿತು. ಇದು ಅಮೌಂಟಲ್ಲಿ ಜಾಸ್ತಿ ಆಗಿರೋದು. ಇದನ್ನು ನಾವು ಪರ್ಸೆಂಟೇಜಲ್ಲಿ ಮಾಡಬೇಕು ಅಂದರೆ 97,500 ಡಿವೈಡೆಡ್ ಬೈ 5,47,500 ಇಂಟು 100 ಮಾಡಿದ್ರೆ ನಿಮಗೆ 17.80% ನಿಮಗೆ ಜಾಸ್ತಿ ಆಯಿತು. 80% ಜಾಸ್ತಿ ಆಯಿತು. ಸೊ ಈ ಥರ ನೀವು ಆನ್ಸರ್ಸನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಫೈನಲ್ ಆನ್ಸರ್ ಅಸೆಟ್ ಸೈಡ್ ಎಷ್ಟಿರುತ್ತೆ 17.80. ನಿಮ್ಮ ಲಯಬಿಲಿಟಿನೂ ಕೂಡ ನೋಡಿ ಟೋಟಲ್ 17.80 ಇರುತ್ತೆ. ಸೊ ಇದು ಹೀಗೇನೆ ಆನ್ಸರ್ಸನ್ನು ಮಾಡಬೇಕು. ಇದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಮಾಡಿರ್ತಕ್ಕಂಥದ್ದು. ಸೇಮ್ ಬ್ಯಾಲೆನ್ಸ್ ಶೀಟ್ ಏನು ಕೊಟ್ಟಿರ್ತಾರೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಮೌಂಟ್ ಏನು ಬರುತ್ತೆ ಅಲ್ಲೇ ಹಾಗೆ ಬರ್ಕೊಳ್ಳಿ. ಡಿಕ್ರೀಸ್ ಆದರೆ ಬ್ರಾಕೆಟಲ್ಲಿ ತೋರಿಸಿ ಅಥವಾ ಮೈನಸ್ ಸಿಂಬಲ್ ಹಾಕೊಳ್ಳಿ. ಯಾವಾಗ ಅಮೌಂಟ್ ಡಿಕ್ರೀಸ್ ಆಗುತ್ತೆ ಅವಾಗ ಪರ್ಸೆಂಟೇಜು ಕೂಡ ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಸೊ ಈ ಥರ ನೀವು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟನ್ನು ಮಾಡಬೇಕಾಗುತ್ತೆ. ಈ ಒಂದು ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟು ನಿಮಗೆ ಏನಾದ್ರು ಡೌಟ್ ಇದ್ದರೆ ಈ ಒಂದು ಪ್ರಾಬ್ಲಮಲ್ಲಿ ಸೊ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.